ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮನೆ ಮೇಲೆ ಐಟಿ ದಾಳಿ ಪ್ರಕರಣದಲ್ಲಿ ಕಪ್ಪು ಹಣದ ಮೊತ್ತ ಏರಿಕೆಯಾಗಿದೆ. ಸಿಎಂ ಆಪ್ತರ ಅಡ್ಡಡ್ಡ ಮಲಗಿಸಲು ಅಖಾಡ ರೆಡಿಯಾಗಿದೆ. ಸಿಬಿಐ ಅಧಿಕಾರಿಗಳ ತಂಡ ಈ ಅಖಾಡವನ್ನ ರೆಡಿ ಮಾಡಿದ್ದಾರೆ. ತಮಿಳುನಾಡಿನ ಈರೋಡ್ನಲ್ಲಿ ಕಾರ್ಯಾಚರಣೆ ಚುರುಕುಗೊಳಿಸಿದೆ ಸಿಬಿಐ ತಂಡ. ಚಿಕ್ಕರಾಯಪ್ಪ ಜಯಚಂದ್ರಗೆ ಹೊಸ ನೋಟು ಕೊಟ್ಟ ಬ್ಯಾಂಕ್ ಪತ್ತೆಯಾಗಿದ್ದು, ಸಿಬಿಐ ಅಧಿಕಾರಿಗಳಿಂದ ಬ್ಯಾಂಕ್ ಅಧಿಕಾರಿಗಳ ತೀವ್ರ ವಿಚಾರಣೆ ಆರಂಭವಾಗಿದೆ. ರಾಮಲಿಂಗಂ ಕನ್ಸ್ಟ್ರಕ್ಷನ್ಸ್ ಕಂಪನಿ ಖಾತೆ ಹೆಸರಲ್ಲಿ ಹೊಸ ನೋಟು ನೀಡಿರುವುದು ದೃಢಪಟ್ಟಿದೆ. ಹಳೆ ನೋಟುಗಳನ್ನ ಡೆಪಾಸಿಟ್ ಮಾಡಿ ಹೊಸ ನೋಟು ನೀಡಿರುವುದು ಪತ್ತೆಯಾಗಿದೆ. ಅಂತಾರಾಜ್ಯ ಅಪರಾಧವಾಗಿ ಪರಿಗಣಿಸಿ ಸ್ವಯಂ ತನಿಖೆಯನ್ನ ಆರಂಭಿಸಿದೆ ಸಿಬಿಐ ಅಧಿಕಾರಿಗಳ ತಂಡ. ಈರೋಡ್ನಲ್ಲಿ ಮಾಹಿತಿ ಪಡೆದು ಕರ್ನಾಟಕದಲ್ಲೂ ತನಿಖೆಯನ್ನ ವಿಸ್ತರಿಸಲು ಸಿಬಿಐ ನಿರ್ಧರಿಸಿದೆ. ಚಂದ್ರಕಾಂತ್ ರಾಮಲಿಂಗಂ ಎಷ್ಟೆಷ್ಟು ಹೊಸ ನೋಟು ಸಾಗಿಸಿದ್ದಾರೆ ಎಂದು ಪರಿಶೀಲನೆ ಆರಂಭವಾಗಿದೆ. ಈರೋಡ್ ಬ್ಯಾಂಕ್ಗಳಲ್ಲಿ ಚಂದ್ರಕಾಂತ್ ಖಾತೆ ಹೊಂದಿರುವ ಎಲ್ಲಾ ಬ್ಯಾಂಕ್ಗಳಲ್ಲೂ ಸಿಬಿಐನಿಂದ ಪರಿಶೀಲನೆ ನಡೀತಾ ಇದೆ. ಚಂದ್ರಕಾಂತ್ ಫೋನ್ ರೆಕಾರ್ಡ್ಗಳು ಬ್ಯಾಂಕ್ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿರುವುದು ಇಲ್ಲಿ ಸ್ಪಷ್ಟವಾಗಿದೆ. ಕರ್ನಾಟಕದ ಅನೇಕ ಭ್ರಷ್ಟರು ಚಂದ್ರಕಾಂತ್ ಮೂಲಕ ಕಪ್ಪು ಹಣವನ್ನ ಪಿಂಕ್ ಆಗಿಸಿಕೊಂಡಿದ್ದಾರೆ. ಎಲ್ಲರೂ ಬುಡಕ್ಕೂ ಈಗ ಬಿಸಿನೀರನ್ನ ಬಿಡೋದಕ್ಕೆ ಸಿಬಿಐ ತಂಡ ಸಜ್ಜಾಗಿದೆ. ಏಕಕಾಲಕ್ಕೆ ಕರ್ನಾಟಕದ ಅನೇಕ ಕಡೆ ಸಿಬಿಐ ದಾಳಿ ನಡೆಯೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್, ಈ ಒಂದು ಐಟಿ ಅಧಿಕಾರಿಗಳ ತಂಡ ಏನ್ ರೇಡ್ ಮಾಡಿತ್ತು, ಈಗ ಸಿಬಿಐಗೆ ಈ ತನಿಖೆಯನ್ನು ಹಸ್ತಾಂತರ ಮಾಡಿದ್ಯಾ ಅಥವಾ ಸ್ವಯಂ ತನಿಖೆಗೆ ಸಿಬಿಐ ಖುದ್ದಾಗಿ ಮುಂದೆ ಬಂದಿದ್ಯಾ, ಹೇಗೆ? ದಿವ್ಯಾ, ಈ ದಾಳಿಯ ಮಾಹಿತಿಯನ್ನ ರಾತ್ರಿಯೇ ಕೇಂದ್ರ ಗುಪ್ತದಳ ಸಿಬಿಐಗೆ ವರ್ಗಾವಣೆ ಮಾಡಿತ್ತು. ನೋಟುಗಳನ್ನ ಈರೋಡ್ನಿಂದ ತಂದಿರುವುದಾಗಿ ಚಂದ್ರಕಾಂತ್ ರಾಮಲಿಂಗಂ ಹೇಳಿಕೆ ನೀಡಿದ್ರಿಂದಾಗಿ ಅದು ನಿಜನ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ RBIಗೆ ಬಂದು ಪತ್ರವನ್ನ ಬರೆದಿದ್ರು. ಈ ಸೀರಿಯಲ್ ನಂಬರ್ ನೋಟ್ಗಳು ಎಲ್ಲಿ, ಹೀಗೆ ಯಾವ ಬ್ಯಾಂಕ್ಗೆ ಕಳಿಸಿದ್ರಿ, RBI ಕರೆನ್ಸಿ ಚೆಸ್ಟ್ ನಿಂದ ಎಲ್ಲಿಗೆ ಮೂವ್ ಆಗಿತ್ತು ಅನ್ನುವಂತ ಮಾಹಿತಿಯನ್ನ ಕೇಳಿದ್ರು. ಆ RBI ನಿಂದ ಬಂದಂತ ಮಾಹಿತಿಯನ್ನ ಆಧರಿಸಿಕೊಂಡು ಇದು ಪಕ್ಕಾ ಇದು ಈರೋಡ್ ನಿಂದನೇ ದುಡ್ಡು ತಂದಿರೋದು ಅನ್ನೋದು ಪತ್ತೆ ಕನ್ಫರ್ಮ್ ಆದ್ಮೇಲೆ ಸಿಬಿಐನವರು ಅಖಾಡಕ್ಕೆ ಇಳಿದಿದ್ದಾರೆ. ತೀವ್ರವಾದಂತ ತನಿಖೆಯನ್ನ ಈರೋಡ್ ನಲ್ಲಿ ಏಕಕಾಲಕ್ಕೆ ಹಲವು ಬ್ಯಾಂಕ್ಗಳ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆಯನ್ನ ಆರಂಭಿಸಿದ್ದಾರೆ. ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ಗಳನ್ನ ಮತ್ತೆ ಅಕೌಂಟ್ ನಿಂದ ಎಷ್ಟು ಜಮೆ ಆಯ್ತು, ಅಂದ್ರೆ ನವೆಂಬರ್ 8ರ ನಂತರ ಹಳೆ ನೋಟುಗಳನ್ನ ಎಷ್ಟು ಜಮೆ ಮಾಡಿದ್ದಾರೆ, ಅದಾದ ನಂತರ ಎಷ್ಟು ಡ್ರಾ ಮಾಡಿದ್ದಾರೆ, ಅಥವಾ ಹಳೆ ಡೇಟ್ ತೋರಿಸಿ ಡ್ರಾ ಮಾಡಿದ್ರೆ ಯಾವ ಡೇಟ್ಗೆ, ಅಂದ್ರೆ ಕಳೆದ 1 ತಿಂಗಳ ಹಿಂದೆ 2 ತಿಂಗಳ ಹಿಂದೆ ಎಷ್ಟು ಡ್ರಾ ಮಾಡಿದ್ದಾರೆ ರಾಮಲಿಂಗಂ ಅಂತೇಳಿ ಚೆಕ್ ಮಾಡ್ತಾ ಇದ್ದಾರೆ. ಈಗ ಸಿಕ್ಕಿರುವಷ್ಟೇ ನೋಟ ಕಪ್ಪು ಪಿಂಕ್ ಆಗಿರೋದು ಅಥವಾ ಇನ್ನೂ ಬಹಳಷ್ಟು ಹಣವನ್ನ ಕಪ್ಪನ್ನ ಪಿಂಕ್ ಆಗಿ ಕನ್ವರ್ಟ್ ಮಾಡಿದಾರ ಚಂದ್ರಕಾಂತ್ ರಾಮಲಿಂಗಂ ಅಂತ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಕರ್ನಾಟಕದ ಅನೇಕ ಭ್ರಷ್ಟ ಅಧಿಕಾರಿಗಳು, ರಾಜಕಾರಣಿಗಳು ಚಂದ್ರಕಾಂತ್ ರಾಮಲಿಂಗಂ ಜೊತೆ ಸಂಪರ್ಕ ಹೊಂದಿದ್ರು. ಅವರು ತಮ್ಮ ಬಳಿ ಇದ್ದಂತ ಕಪ್ಪು ಹಣವನ್ನ ಪಿಂಕ್ ಆಗಿಸ್ಲಿಕ್ಕೆ ಚಂದ್ರಕಾಂತ್ ನೆರವು ಪಡೆದಿದ್ದಾರ ಅನ್ನುವಂತ ಪರಿಶೀಲನೆ ನಡೀತಾ ಇದೆ. ಒಂದ್ ವೇಳೆ ಏನಾರ ಚಂದ್ರಕಾಂತ್ ರಾಮಲಿಂಗಂ ಇನ್ನಷ್ಟು ಹಣವನ್ನ ಪಿಂಕ್ ಮಾಡ್ಕೊಂಡಿರೋದು ಏನಾರ ಕನ್ಫರ್ಮೇಶನ್ ಏನಾದ್ರು ಅಲ್ಲಿನ ಬ್ಯಾಂಕ್ಗಳಲ್ಲಿ ಸಿಕ್ಕಿದ್ರೆ ಸಿಬಿಐ ಅಧಿಕಾರಿಗಳು ಕರ್ನಾಟಕದಲ್ಲಿ ತಮ್ಮ ತನಿಖೆಯನ್ನ ವಿಸ್ತರಿಸಲಿದ್ದಾರೆ. ದಿವ್ಯಾ, ಓಕೆ, ಈ ರಾಮಲಿಂಗಂ ಕನ್ಸ್ಟ್ರಕ್ಷನ್ಸ್ ಕಂಪನಿ ಏನಿದೆ, ಇದು ಚಂದ್ರಕಾಂತ್ ರಾಮಲಿಂಗಂ ಅವರದೇನಾ ಅಥವಾ ಇದು ಕೂಡ ಬೇರೆಯವರ ಹೆಸರಲ್ಲಿರೋದಾ, ಹೇಗಿದ್ದು ಅವಿನಾಶ್? ಇಲ್ಲ, ಅದು ಚಂದ್ರಕಾಂತ್ ರಾಮಲಿಂಗಂ ಅವರದೇ. ಅವರ ಕೇಂದ್ರ ಕಚೇರಿ ಈರೋಡ್ ತಮಿಳುನಾಡಿನ ಈರೋಡ್ ನಲ್ಲಿದೆ. ಚಂದ್ರಕಾಂತ್ ರಾಮಲಿಂಗಂ ಅವರ ಜೊತೆಗೆ ಕರ್ನಾಟಕದಲ್ಲಿರುವಂತಹ ಹಿರಿಯ ಅಧಿಕಾರಿಗಳೆಲ್ಲ ಒಂದು ಸಂಪರ್ಕದಲ್ಲಿದ್ರು. IAS ಮತ್ತು IPS ಅಧಿಕಾರಿಗಳು. ಅವರು ಚಂದ್ರಕಾಂತ್ ರಾಮಲಿಂಗಂಗೆ ಕರ್ನಾಟಕದಲ್ಲಿ ಸರ್ಕಾರದ ಯೋಜನೆಗಳ ಗುತ್ತಿಗೆಯನ್ನು ನೀಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ರು ಅನ್ನೋದು ಮೊದಲ ಹಂತದಲ್ಲಿ
ಕನ್ಫರ್ಮ್ ಆಗ್ತಾ ಇದಾರೆ. ಆದ್ರೆ ಅಧಿಕಾರಿಗಳು ಯಾರ್ಯಾರು ನಿಜಕ್ಕೂ ಹೆಲ್ಪ್ ಮಾಡಿದಾರಾ ಅಥವಾ ನಮ್ಮೂರಿನವನು ನಮ್ಮ ರಾಜ್ಯದವನು ಅಂತ ಸಂಪರ್ಕದಲ್ಲಿ ಇದ್ರ ಅನ್ನುವಂತ ಪರಿಶೀಲನೆ ನಡೀತಾ ಇದೆ. ಈಗ ಯಾರ್ಯಾರ ಹೆಸರಿದೆ ಅವರ ಎಕ್ಸೆಲ್ ಶೀಟ್ ನಲ್ಲಿ ಅವರೆಲ್ಲರಿಗೂ ನೋಟಿಸ್ ಜಾರಿ ಆಗುತ್ತೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಅದೇ ಸಂದರ್ಭದಲ್ಲಿ ಅವರ ಮೇಲೆ ನಿಗಾ ಕೂಡ ಇಟ್ಟಿರ್ತಾರೆ. ಅಂದ್ರೆ ಇವ್ರು ಬೇರೆ ಏನಾದ್ರು ಆಕ್ಟಿವಿಟೀಸ್ ನಲ್ಲಿ ತೊಡಗುತ್ತಾರ, ಈ ಕ್ಷಣದಲ್ಲಿ ಊರ್ ಬಿಟ್ಟು ಹೋಗೋದು ಅಥವಾ ಅವರ ಮನೆಯವರೆಲ್ಲಾದ್ರೂ ಹೋಗೋದು, ಅವ್ರೇನಾದ್ರು ತಗೊಂಡು ಹೋಗ್ತಾರ, ಬ್ಯಾಗ್ ಗಳಲ್ಲಿ ಏನಾದ್ರು ಸಾಗಿರ್ತಾರ ಅನ್ನುವಂತ ತೀವ್ರ ನಿಗಾವನ್ನ ಅದರಲ್ಲಿ ಹೆಸರಲ್ಲಿರೋ ಎಲ್ಲರ ಮೇಲೆ IT ಅಧಿಕಾರಿಗಳು, CBI ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಜೊತೆಗೆ ರೆವಿನ್ಯೂ ಇಂಟೆಲಿಜೆನ್ಸ್ ನವರು ಕೂಡ ಈಗ ತನಿಖೆಗೆ ಇಳಿದಿದ್ದಾರೆ. ಯಾಕಂದ್ರೆ ಬಹಳಷ್ಟು ಆಸ್ತಿ ಪಾಸ್ತಿಗಳು ಸುಮಾರು 280 ಕೋಟಿ ಮೌಲ್ಯದ ಆಸ್ತಿಗಳು ಆಸ್ತಿ ಪತ್ರಗಳ ಪತ್ತೆಯಾಗಿರೋದ್ರಿಂದ ಅವರು ಕೂಡ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಅವಿನಾಶ್ ನಿಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಮನೆ ಮೇಲೆ ರೇಡ್ ಆದ ಪ್ರಕರಣ ಸಂಬಂಧ ಇನ್ನಷ್ಟು ಭರ್ಜರಿ ಭೇಟಿಯ ಮೊತ್ತ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮನೆ ಮೇಲೆ ದಾಳಿ ನಡೆದ ಪ್ರಕರಣ ಸಂಬಂಧ IT ಅಧಿಕಾರಿಗಳ ಭರ್ಜರಿ ಭೇಟಿಯ ಮೊತ್ತ ಇನ್ನಷ್ಟು ಏರಿಕೆಯಾಗಿದೆ. ದಾಳಿ ವೇಳೆ ಸಿಕ್ಕಿದ್ದು ಬರೋಬ್ಬರಿ 152 ಕೋಟಿ ರೂಪಾಯಿ. 4.7 ಕೋಟಿ ಇದ್ದ ಹೊಸ ನೋಟಿನ ಮೊತ್ತ 5.7 ಕೋಟಿಗೆ ಏರಿಕೆಯಾಗಿದೆ. ಚಿನ್ನಾಭರಣ 7 ಕೆಜಿಯಿಂದ 9 ಕೆಜಿಗೆ ಏರಿದೆ. 90 ಲಕ್ಷ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ಪತ್ತೆಯಾಗಿವೆ. 4 ಬ್ಯಾಂಕುಗಳಿಗೆ IT ಅಧಿಕಾರಿಗಳು ನೋಟಿಸ್ ಸರ್ವ್ ಮಾಡಿದ್ದು, ತಮಿಳುನಾಡಿನ ಈ ರೋಡ್ನ ಒಂದು ಬ್ಯಾಂಕ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಗುತ್ತಿಗೆದಾರರು ಸಹಕಾರಿ ಬ್ಯಾಂಕ್ ಸಿಬ್ಬಂದಿಯ ಸಹಾಯ ಪಡೆದಿರುವ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದೆ IT. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮನೆ ಮೇಲೆ ದಾಳಿ ನಡೆದ ಪ್ರಕರಣ ಸಂಬಂಧ IT ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ರು. ಈ ಭರ್ಜರಿ ಭೇಟಿಯಲ್ಲಿ 4.7 ಕೋಟಿ ಹಣ ಪತ್ತೆಯಾಗಿತ್ತು ಅನ್ನುವಂತಹ ವಿಚಾರ ಇತ್ತು. ಆದ್ರೆ ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈ ಭೇಟೆಯ ಮೊತ್ತ ಏರಿಕೆಯಾಗಿದೆ, 5.7 ಕೋಟಿಗೆ ಏರಿಕೆಯಾಗಿದೆ. ಇನ್ನು ಚಿನ್ನಾಭರಣ 7 ಕೆಜಿ ಲಭ್ಯವಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಿಖರವಾಗಿ ಮಾಹಿತಿ ಸಿಗ್ತಾ ಇದ್ದು, ಚಿನ್ನದ ಒಂದು ತೂಕ 9 ಕೆಜಿ ಏರಿಕೆಯಾಗಿದೆ. ಇನ್ನು 90 ಲಕ್ಷ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ಪತ್ತೆಯಾಗಿದ್ದು, 4 ಬ್ಯಾಂಕ್ಗಳಿಗೆ IT ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ACB ಮುಂದೆ ಬಂದಿದ್ದು, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಬೇಡಿಕೆ ಬಂದಿತ್ತು. IT ಅಧಿಕಾರಿಗಳನ್ನ ಭೇಟಿಯಾಗಿ ACB ಅಧಿಕಾರಿಗಳು ಮಾಹಿತಿಯನ್ನ ಕೇಳಿದ್ರು. ದಾಳಿ ಬಗ್ಗೆ ಮಾಹಿತಿಯನ್ನ ಪಡೆಯಲು ಆಗಮಿಸಿದಂತಹ ACB ಅಧಿಕಾರಿಗಳಿಗೆ ಮಾಹಿತಿ ನೀಡಲು IT ಅಧಿಕಾರಿಗಳು ನಿರಾಕರಿಸಿದ್ದಾರೆ.
ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಈಗ ನಾವು ಮೊದಲನೇದಾಗಿ ಮಾತನಾಡೋದಾದ್ರೆ ಅಂಕಿ ಸಂಖ್ಯೆಗಳ ಒಂದು ಏರುಪೇರು ಆಗ್ತಾ ಇತ್ತು. ಈಗ ನಿಖರವಾದಂತಹ ಒಂದು ಮಾಹಿತಿ 5.7 ಕೋಟಿ ಹಣ ಸಂಗ್ರಹವಾಗಿತ್ತು ಅಂತ, ಜೊತೆಗೆ 9 ಕೆಜಿ ಚಿನ್ನವೂ ಕೂಡ ಸಿಕ್ಕಿದೆ ಅಂತ. ಈಗ ಪೂರ್ಣಗೊಂಡಿದ್ಯಾ ಈ ಒಂದು ಲೆಕ್ಕಾಚಾರ ಎಲ್ಲವೂ? ದಿವ್ಯಾ, ಏನಂದ್ರೆ ನಿನ್ನೆ ಸುಮಾರು 7 ಗಂಟೆ ಸಂದರ್ಭದಲ್ಲಿ 4.7 ಕೋಟಿಯಷ್ಟು 2000 ಮುಖಬೆಲೆಯ ನೋಟುಗಳಿತ್ತು ಅನ್ನೋದು ಪತ್ತೆಯಾಗಿತ್ತು. ಅದಾದ ಬಳಿಕ ಅಂದ್ರೆ ಬೆಳಗಿನ ಜಾವ 3:30 ತನಕನೂ ಸಹ ತನಿಖೆ ಮುಂದುವರಿತು. ಜೊತೆಗೆ ಸಾಕಷ್ಟು ಸರ್ಚಿಂಗ್ ಸಹ ನಡೀತಾ ಇತ್ತು. ಮನೆ ಒಳಗಡೆ ನಡೀತಾ ಇರೋ ಸಂದರ್ಭದಲ್ಲಿ ಮತ್ತೆ 1 ಕೋಟಿಯಷ್ಟು ಹೊಸ ನೋಟ್ಗಳು ಪತ್ತೆಯಾಗಿರುವಂತದ್ದು. ಜೊತೆಗೆ 60 ಲಕ್ಷದಷ್ಟು ಹೆಚ್ಚುವರಿ ನೋಟ್ಗಳು ಅಂದ್ರೆ 100 ರೂಪಾಯಿ ನೋಟುಗಳು ಮತ್ತು 500 ರೂಪಾಯಿ ನೋಟ್ಗಳು ಪತ್ತೆಯಾಗಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಚಿನ್ನದ ವಿಚಾರಕ್ಕೆ ಬಂದ್ರೆ 2 ಕೆಜಿ ಎಕ್ಸ್ಟ್ರಾ ಚಿನ್ನದ ಗಟ್ಟಿಗಳು ಸಿಗ್ತಾ ಇರುವಂತದ್ದು, ಚಿನ್ನದ ಬಿಸ್ಕತ್ಗಳು ಅಂತ ಹೇಳ್ತೀವಿ, ಅದನ್ನು ಸಹ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು 157 ಕೋಟಿಯಷ್ಟು ಅಕ್ರಮ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಸಿಗ್ತಾ ಇದೆ. ಆದ್ರೆ ಅದನ್ನ ಇಲ್ಲಿಗೆ ನಿಲ್ಲಿಸ್ತಾ ಇಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಈ ತನಿಖೆ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಇದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇರುವಂತದ್ದು ದಿವ್ಯಾ. ಅಂದ್ರೆ ಸಂಪೂರ್ಣವಾಗಿ ತನಿಖೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇಲ್ಲ. ತನಿಖೆ ಈಗಿನ ಅಂದ್ರೆ ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುವಷ್ಟು ಎಷ್ಟು ಅನ್ನೋದ್ರ ಬಗ್ಗೆ ಅಷ್ಟೇ ಈಗ ಅಪ್ರಾಕ್ಸಿಮೇಟ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡಿ ಈಗ ಐಟಿ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅಂದ್ರೆ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಲ್ಲಿ ತನಿಖೆ ಮುಂದುವರಿಯುತ್ತೆ, ಜೊತೆಗೆ ಎಷ್ಟು ಹಣವನ್ನ ಕಪ್ಪು ಕುಳಗಳು ಕಾಳಧನಿಕರು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ತನಿಖೆ ಆದ ಬಳಿಕ ಅಷ್ಟೇ ಗೊತ್ತಾಗಬೇಕಾದಂತದ್ದು ದಿವ್ಯಾ. ಇನ್ನು ಐಟಿ ಅಧಿಕಾರಿಗಳು 4 ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಅವೆಲ್ಲವೂ ಕೂಡ ತಮಿಳುನಾಡಿನ ಈ ರೋಡ್ ನಲ್ಲಿರುವಂತಹ ಒಂದು ಬ್ಯಾಂಕು, ಜೊತೆಗೆ ಬೆಂಗಳೂರಿನಲ್ಲಿರುವಂತಹ ಉಳಿದ ಬ್ಯಾಂಕುಗಳ ಹೇಗೆ? ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಗೊಂದಲಗಳಿತ್ತು. ಈ ನೋಟ್ಗಳು ಎಲ್ಲಿಂದ ಬಂತು, ಯಾರ ಬಳಿ ಇತ್ತು, ಯಾವ ಬ್ಯಾಂಕ್ ಮ್ಯಾನೇಜರ್ ಇವರಿಗೆ ಹಣವನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಪಡೆದುಕೊಳ್ಳೋದಕ್ಕೆ RBI ಮೊರೆ ಹೋಗಿದ್ದಂತ ಐಟಿ ಅಧಿಕಾರಿಗಳಿಗೆ ಒಂದು ಸ್ಪಷ್ಟೀಕರಣ ಸಿಗ್ತಾ ಇರುವಂತದ್ದು. ಇಂತಿಂತ ಬ್ಯಾಂಕ್ಗಳಿಂದ ಹಣವನ್ನ RBI ಅಂದ್ರೆ ಇವರು ಕಪ್ಪು ಕೊಳಗಳೇನಿದ್ರು ನಿನ್ನೆ ಸಿಕ್ಕಿ ಬಿದ್ದಂತವ್ರು ಏನಿದ್ರು ಅವರ ಬಳಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಸಿಗ್ತಾ ಇದೆ. ಸ್ಪಷ್ಟೀಕರಣ ಸಿಗ್ತಾ ಇರೋ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಅವರ ವಿರುದ್ಧ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಿ, ಯಾಕೆಂದ್ರೆ 500 ಮತ್ತು 1000 ರೂಪಾಯಿ ನೋಟ್ಗಳನ್ನ ಅಕೌಂಟ್ಗೆ ಹಾಕೊಳ್ಳದೇನೆ ಡೈರೆಕ್ಟ್ ಆಗಿ ಹಾಕಿ ನೀವು ಎಕ್ಸ್ಚೇಂಜ್ ಅನ್ನ ಮಾಡ್ಕೊಟ್ರಿ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಹೇಳಿ ಈಗ ಐಟಿ ಅಧಿಕಾರಿಗಳು ಹೇಳಿರುವಂತದ್ದು. ಜೊತೆಗೆ RBI ಇದನ್ನ ಹೊರತುಪಡಿಸಿದ್ರೆ RBI ಏನಿತ್ತು ಅದು ಸಹ ಕ್ರಿಮಿನಲ್ ಕೇಸ್ ಅನ್ನ ಹಾಕುತ್ತೆ. ಅಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಒಂದು ದೂರನ್ನ ದಾಖಲಿಸುತ್ತೆ. ದೂರನ್ನ ದಾಖಲಿಸಿ ಅವರನ್ನ ಬಂಧಿಸೋದಕ್ಕೂ ಸಹ ಅವಕಾಶನ ಮಾಡಿಕೊಡುವಂತ ಸಾಧ್ಯತೆಗಳಿದಾವೆ ದಿವ್ಯಾ. ಇನ್ನು ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿದಂತಹ ಎಸಿಬಿ ತಂಡ ಈ ಒಂದು ದಾಳಿಯ ಸಂಪೂರ್ಣ ಮಾಹಿತಿಯನ್ನ ಕೇಳಿದಾಗ ಮಾಹಿತಿ ಕೊಡ್ಲಿಕ್ಕೆ ಐಟಿ ನಿರಾಕರಿಸಿದೆ. ಯಾಕಿರಬಹುದು ಮುರಳಿ? ದಿವ್ಯಾ, ಎಲ್ಲರೂ ಸಹ ನಿರೀಕ್ಷೆ ಮಾಡಿರುವಂತದ್ದು ಎಸಿಬಿ ಅಧಿಕಾರಿಗಳು ಅಂದ್ರೆ ಎಸಿಬಿ ಏನು ತನಿಖಾ ತಂಡ ಇದೆ ಅದರ ಮೇಲೆ ಯಾವಾಗ್ಲೂ ಟೀಕೆಗಳು ಬರ್ತಾ ಇತ್ತು. ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತದ್ದು. ಅದು ರಾಜ್ಯ ಸರ್ಕಾರದಲ್ಲಿ ಯಾರೇ ಏನೇ ಹೆಲ್ಪ್ ಬೇಕಾದ್ರೂ ಅವರು ಮಾಡ್ಕೊಡ್ತಾರೆ, ಆ ತನಿಖಾ ತಂಡ ಮಾಡ್ಕೊಡುತ್ತೆ ಅನ್ನೋ ರೀತಿಯಲ್ಲಿ ಟೀಕೆಗಳು ಬರ್ತಾ ಇತ್ತು. ಈಗ ಐಟಿ ಅಧಿಕಾರಿಗಳಿಗೂ ಸಹ ಅದೇ ಅನುಮಾನ ಇರುವಂತದ್ದು. ಈಗ ಅವರು ಕಷ್ಟಪಟ್ಟು ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ, ಸಾಕಷ್ಟು ದಾಖಲೆಗಳನ್ನ ವಶಪಡಿಸ್ಕೊಂಡಿರೋ ಮಾಹಿತಿನ ಎಸಿಬಿ ಅಧಿಕಾರಿಗಳಿಗೆ ಏನಾದ್ರು ಅವರು ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡ್ತಾರೆ. ಈ ಹೇಳಿ ಕೇಳಿ ಮೊದಲೇ ಇವರು ಸಿಎಂ ಆಪ್ತರು ಅಂತ ಹೇಳಿ ಎಲ್ಲರೂ ಸಹ ಹೇಳ್ತಾ ಇರುವಂತದ್ದು, ಸಿಎಂ ಆಪ್ತರು ಅಂತ ಸಹ ಅವರೇ ಗುರುತಿಸ್ಕೊಂಡಿರುವಂತದ್ದು. ಆ ಸಂದರ್ಭದಲ್ಲಿ ಇಂಥ ಮಾಹಿತಿಗಳನ್ನ ಎಸಿಬಿಗೆ ಬಿಟ್ಕೊಟ್ರೆ ಅವರು ಬಚಾವಾಗ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದೆ ಯಾವ ರೀತಿ ಪ್ಲಾನ್ ಅನ್ನ ಮಾಡಬಹುದು ಅನ್ನೋ ಅನುಮಾನಗಳು ಐಟಿ ಅಧಿಕಾರಿಗಳಿಗೆ ಇದೆ. ಆ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನ ಎಸಿಬಿ ಅಧಿಕಾರಿಗಳಿಗೆ ನೀಡೋದಕ್ಕೆ ಈಗ ನಿರಾಕರಣೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಮುಂದಿನ ಹಂತಗಳಲ್ಲಿ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡ್ತಾರೆ, ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಆದ್ರೆ ಇದ್ರ ಜೊತೆಗೆ ಸುಪೀರಿಯರ್ ಆಗಿರುವಂತಹ ಆಫೀಸರ್ಸ್ಗಳು ಸಹ ತನಿಖೆಗೆ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಎಸಿಬಿ ಅಧಿಕಾರಿಗಳಿಗೆ ಇದನ್ನ ಮಾಹಿತಿಯನ್ನ ಬಿಡ್ಕೊಡ್ಲಿಕ್ಕೆ ಹಿಂದೇಟಾಗ್ತಾ ಇರುವಂತದ್ದು ದಿವ್ಯಾ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿಬಿಐ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಈ ತನಿಖೆಯನ್ನ ಆರಂಭಿಸಿದ್ದಾರೆ. ಈ ಎಲ್ಲದರ ಮಧ್ಯೆ ಎಸಿಬಿ ಕೂಡ ನಾನು ಕೂಡ ಇದರ ಬಗ್ಗೆ ಮಾಹಿತಿ ಕಲೆ ಹಾಕ್ತೀನಿ ಅಂತ ಮುಂದಾಗಿ ತಾನೇ ತನಿಖೆಯನ್ನ ನಡೆಸಿದ್ರು ಕೂಡ ಎಸಿಬಿ ಒಂದು ಸ್ಪಷ್ಟ ನಿಲುವನ್ನ ಕೊಟ್ಟಾಗ ಇವರೇನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ?
ಅದು ಸ್ವತಂತ್ರವಾಗಿ ತನಿಖೆಯನ್ನ ನಡೆಸಬೇಕಾಗುತ್ತೆ. ಇವರ ಬಳಿಯಲ್ಲಿ ದಾಖಲೆಯನ್ನ ಏನ್ ಮಾಡಿ ವಶಪಡಿಸ್ಕೊಂಡಿದ್ರು ಅದರ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಹೋಗೋದು ತಪ್ಪಾಗುತ್ತೆ. ಯಾಕಂದ್ರೆ ಇವರೇ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಇವರೇ ಒಂದು ತನಿಖೆಯನ್ನ ಮಾಡಿ ದಾಳಿಯನ್ನ ನಡೆಸಬಹುದು. ಇವರಿಗೆ ರೈಡ್ ಮಾಡೋ ಅವಕಾಶನೂ ಸಹ ಇದೆ. ಅವಕಾಶ ಮಾಡಿದ ಆ ಸಂದರ್ಭದಲ್ಲಿ ಇವರ ಆದಾಯ ಮೂಲ ಏನಿತ್ತು, ಇವರು ಭ್ರಷ್ಟರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕಿ ಎಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಬೇಕಿತ್ತು. ಆದ್ರೆ ಎಸಿಬಿ ಅಧಿಕಾರಿಗಳು ಇಲ್ಲಿ ತನಕ ಸುಮ್ಮನೆ ಇದ್ದು, ಆದ್ರೆ ಈಗ ಐಟಿ ಅಧಿಕಾರಿಗಳು ದಾಳಿ ನಡೆಸಿದಾಗ ನಮ್ಮ ಮೇಲೆ ಎಲ್ಲಿ ಜನರು ಕೆಂಗಣ್ ಬೀರ್ತಾರೋ, ನಾವೆಲ್ಲಿ ವೇಸ್ಟ್ ಅನ್ನೋ ರೀತಿಯಲ್ಲಿ ಜನರು ನಮ್ಮನ್ನ ನೋಡ್ತಾರೋ ಅನ್ನೋ ರೀತಿಯಲ್ಲಿ ಈಗ ಐಟಿ ಅಧಿಕಾರಿಗಳ ಬಳಿಯಲ್ಲಿ ಸ್ಪಷ್ಟೀಕರಣ ಕೇಳಕ್ ಹೋಗಿರುವಂತದ್ದು. ಆದ್ರೆ ಅಲ್ಲಿ ಮುಜುಗರಕ್ಕೆ ಈಡಾಗಿದ್ದಾರೆ. ಅಲ್ಲಿ ಯಾವುದೇ ರೀತಿ ಮಾಹಿತಿಯನ್ನ ಕೊಡೋಲ್ಲ ಅಂತ ಹೇಳಿ ಈಗ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ಪಷ್ಟೀಕರಣ ಕೊಟ್ಟ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ತನಿಖೆಯನ್ನು ಐಟಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಬೇರೆ ಬೇರೆ ರೀತಿ ತನಿಖೆಗಳು ನಡೀತಾ ಇರುವಂತದ್ದು. ಆದ್ರೆ ಎಸಿಬಿ ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಬೇರೆ ರೀತಿ ದೂರನ್ನ ಓಕೆ ಮುರಳಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಮನೆ ಮೇಲೆ ಐಟಿ ದಾಳಿಯನ್ನ ನಡೆಸಿತು. ಈ ಸಂದರ್ಭದಲ್ಲಿ 5.7 ಕೋಟಿ ರೂಪಾಯಿ ಮತ್ತು 9 ಕೆಜಿ ಚಿನ್ನವನ್ನ ವಶಪಡಿಸಿಕೊಳ್ಳಲಾಯಿತು. ಇದರ ಬೆನ್ನಲ್ಲೇ ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವರು ಪರಮೇಶ್ವರ್ ಒಂದು ಅಚ್ಚರಿಯನ್ನ ವ್ಯಕ್ತಪಡಿಸಿದ್ರು. ಐಟಿ ದಾಳಿಯ ಬೆನ್ನಲ್ಲೇ ಇಬ್ಬರು ಭ್ರಷ್ಟ ಅಧಿಕಾರಿಗಳ ತಲೆದಂಡ ಕೂಡ ಆಗಿದೆ. ಅಂದ್ರೆ ಸಂಜೆಯೊಳಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಮಗದೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ನನ್ನ ಆಪ್ತ ಅಂತ ನೀವು ಬಿಂಬಿಸ್ತಾ ಇದ್ದೀರಿ, ಆದ್ರೆ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ, ಅವರಿಗೆ ಕಾನೂನಿನ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ ಒಂದು ವೇಳೆ ಅವರು ನಿಜವಾಗ್ಲೂ ಬೇನಾಮಿ ಆಸ್ತಿಯನ್ನ ಮಾಡಿದ್ದಲ್ಲಿ ಅಂತ ಹೇಳಿಕೆ ನೀಡಿದ್ರು. ಇದರ ಬೆನ್ನಲ್ಲೇ ಈಗ ಆ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ವಜಾ ಮಾಡಲಾಗಿದೆ. ಐಟಿ ದಾಳಿಯ ಬೆನ್ನಲ್ಲೇ ಇಬ್ಬರು ಭ್ರಷ್ಟ ಅಧಿಕಾರಿಗಳ ತಲೆದಂಡ ಆಗಿದೆ. ಭ್ರಷ್ಟ ಅಧಿಕಾರಿಗಳಾದ ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ರಿಯಾಕ್ಷನ್ ಕೇಳಿದಾಗ ನೀವು ಇದನ್ನ ನನ್ನ ಆಪ್ತ ಅಂತ ಬಿಂಬಿಸ್ತಾ ಇದ್ದೀರಿ, ತಪ್ಪು ಮಾಡಿದ್ರೆ ಯಾರಿಗೇ ಆಗ್ಲಿ ಶಿಕ್ಷೆ ಆಗತ್ತೆ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಈ ಎಲ್ಲಾ ಮುಜುಗರಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ಸಸ್ಪೆಂಡ್ ಮಾಡಲಾಗಿದ್ಯಾ, ಹೇಗೆ? ನಿಜಕ್ಕೂ ಕೂಡ ದಿವ್ಯ, ಯಾಕೆಂದ್ರೆ ನಿನ್ನೆಯಿಂದನೂ ಕೂಡ ಸಿಎಂ ಆಪ್ತರು ಮತ್ತೆ ಸಚಿವ ಮಹದೇವಪ್ಪ ಆಪ್ತರ ಮೇಲೆ ಐಟಿ ದಾಳಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಅವರು ಒಂದು ರೀತಿಯಲ್ಲಿ ಮುಜುಗರಕ್ಕೀಡಾಗಿದ್ರು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸರ್ಕಾರವೂ ಕೂಡ ಮುಜುಗರಕ್ಕೀಡಾಗಿತ್ತು. ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ವಿಧಾನಸಭೆಯಲ್ಲಿ ಇನ್ನೂ ಕೂಡ ಪ್ರಸ್ತಾಪ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಕ್ಕೆ ಅವಕಾಶ ಕೊಡ್ತೀನಿ ಅಂತ ಕೂಡ ಹೇಳಿದ್ರೆ, ಹಾಗಾಗಿ ಆ ಚರ್ಚೆ ನಡೆಯುತ್ತೆ. ಆದ್ರೆ ವಿಧಾನ ಪರಿಷತ್ತಲ್ಲೂ ಕೂಡ ಪ್ರತಿಪಕ್ಷಗಳು ಆಗ್ರಹಿಸಿದ್ರು. ಅಂದ್ರೆ ಮುಖ್ಯಮಂತ್ರಿ ಒಂದು ಸಿದ್ದರಾಮಯ್ಯ ಅವರ ಆಪ್ತರ ಮನೆಯಲ್ಲಿ ಈ ಒಂದು ನೋಟುಗಳು ಸಿಕ್ಕಿವೆ, ಅದರಲ್ಲೂ ಕೂಡ ಹೊಸ ನೋಟುಗಳು ಕೂಡ ಸಿಕ್ಕಿವೆ. ಇಷ್ಟೊಂದು ಆಸ್ತಿ ಪತ್ತೆಯಾಗಿದೆ. ಹಾಗಾಗಿ ಇದರ ವಿರುದ್ಧ ತನಿಖೆ ಆಗ್ಬೇಕು ಮತ್ತೆ ಇಬ್ಬರು ಅಧಿಕಾರಿಗಳನ್ನು ಕೂಡ ಅಮಾನತ್ ಮಾಡಬೇಕು ಅಂತಲೂ ಕೂಡ ಈಗಾಗಲೇ ಆಗ್ರಹಿಸಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಮುಜುಗರದಿಂದ ತಪ್ಪಿಕೊಳ್ಳೋದಕ್ಕೆ ಈಗಾಗಲೇ ಪ್ಲಾನ್ ಮಾಡಿದೆ ಅಂತ ಹೇಳ್ಬೋದು. ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇಬ್ಬರು ಅಧಿಕಾರಿಗಳನ್ನ ಒಂದು ಅಮಾನತು ಮಾಡಿ ಒಂದು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಎಚ್ ಸಿ ಮಹದೇವಪ್ಪ ಅವರಿಗೆ ಒಂದು ರೀತಿಯಲ್ಲಿ ಮುಜುಗರದ ವಿಷಯ ಆಗಿದೆ. ಹಾಗಾಗಿ ಈ ಒಂದು ವರದಿ ಹೈಕಮಾಂಡ್ಗೂ ಕೂಡ ತಲುಪಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಆ ಒಂದು ಇಬ್ಬರು ಅಧಿಕಾರಿಗಳನ್ನ ತಕ್ಷಣದಿಂದ ಒಂದು ಜಾರಿಗೆ ಬರುವಂತೆ ಒಂದು ಸಸ್ಪೆಂಡ್ ಮಾಡಿದ್ದಾರೆ ದಿವ್ಯಾ. ಓಕೆ, ಇನ್ನು ಸಚಿವರು ಮತ್ತು ಅವರ ಪುತ್ರರನ್ನ ವಿಚಾರಣೆಗೆ ಒಳಪಡಿಸಬಹುದು ಆ ಸಾಧ್ಯತೆಗಳು ಕೂಡ ಇರೋದ್ರಿಂದಾಗಿ ಅದಕ್ಕೆ ಮಹದೇವಪ್ಪ ಅವರು ಏನಾದ್ರೂ ರಿಯಾಕ್ಟ್ ಮಾಡಿದ್ರಾ? ಮತ್ತೊಮ್ಮೆ ಪ್ರಶ್ನೆ ರವೀಶ್, ಮಹದೇವಪ್ಪ ಅವರ ಆಪ್ತ ಜಯಚಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈಡ್ ಆಗಿರೋದ್ರಿಂದಾಗಿ ಮಹದೇವಪ್ಪ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಲೋ ಅಥವಾ ಏನೇ ತನಿಖೆ ಆದ್ರೂ ನಾನು ಮತ್ತು ನನ್ನ ಪುತ್ರ ಇದಕ್ಕೆ ಸಿದ್ಧ ಅಂತಲೋ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ರಾ, ಹೇಗೆ? ದಿವ್ಯ, ಎಲ್ಲೋ ಒಂದ್ ಕಡೆ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಕರಣ ಮತ್ತೆ ಈ ಒಂದು ದಾಳಿಯ ಒಂದು ಮುಜುಗರನ್ನು ತಪ್ಪಿಸ್ಕೊಳ್ಳೋದಕ್ಕೆ ನುಂಚ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಹದೇವಪ್ಪ ಕೂಡ ಈ ಒಂದು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರು. ಅಂದ್ರೆ
ನನಗೆ ಎಲ್ಲರೂ ಕೂಡ ಅಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳನ್ನ ಸರಿಸಮಾನವಾಗಿ ನೋಡ್ತೇವೆ ಅನ್ನೋ ಮಾತುಗಳನ್ನಷ್ಟೇ ಹೇಳಿದ್ರು. ಆದ್ರೆ ಆಪ್ತರು ಅನ್ನೋ ಒಂದು ಪ್ರಶ್ನೆಗೆ ಯಾವುದೇ ರೀತಿಯ ಒಂದು ರಿಯಾಕ್ಟ್ ಕೂಡ ಮಾಡಲಿಲ್ಲ. ಅದ್ರ ಜೊತೆಗೆ ಆ ಒಂದು ಅಧಿಕಾರಿಗಳ ವಿಚಾರದಲ್ಲೂ ಕೂಡ ನಾವು ಯಾವುದೇ ರೀತಿಯ ಒಂದು ಕಾನೂನು ತಿದ್ದುಪಡಿ ಮಾಡಿ ಆಗ್ಲಿ ಅವ್ರನ್ನ ಮೇಲೆ ತರೋದಾಗ್ಲಿ ಅದು ಕೂಡ ಮಾಡಿಲ್ಲ. ಎಲ್ಲವೂ ಕೂಡ ಕಾನೂನು ಚೌಕಟ್ಟಿನಲ್ಲಿ ನಡೆದಿದೆ. ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ. ಹಾಗಾಗಿ ಕಾನೂನು ಅವರನ್ನ ಟ್ರೀಟ್ ಮಾಡುತ್ತೆ. ಮತ್ತೆ ಐಟಿ ಅಧಿಕಾರಿಗಳು ಕೂಡ ಆ ಬಗ್ಗೆ ಕ್ರಮ ಕೈಗೊಳ್ತಾರೆ ಅನ್ನೋ ಮಾತನ್ನಷ್ಟೇ ಹೇಳಿದ್ದಾರೆ. ಹಾಗಾಗಿ ವಿಧಾನಸಭೆಯಲ್ಲಿ ಈಗಾಗಲೇ ಮಾದೇವಪ್ಪ ಅವರು ಕೂಡ ಇದ್ದಾರೆ. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಮಾದೇವಪ್ಪನವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದಕ್ಕೂ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಐಟಿ ಅಧಿಕಾರಿಗಳ ವೇಳೆ ರೇಡ್ನಲ್ಲಿ ಸಿಕ್ಕಿಬಿದ್ದಂತಹ 5.7 ಕೋಟಿ ಹಣ ಭ್ರಷ್ಟಾಚಾರದಲ್ಲಿ ಭ್ರಷ್ಟ ಅಧಿಕಾರಿಗಳಾಗಿದ್ದ ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶವನ್ನ ಹೊರಡಿಸಲಾಗಿದೆ. ಅಮಾನತು ಆದೇಶವನ್ನ ನೀಡಲಾಗಿದೆ. ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳಾದ ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪ ಅವರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಲಾಗಿದೆ. ಐಟಿ ಅಧಿಕಾರಿಗಳ ದಾಳಿ ಹಿನ್ನೆಲೆಯಲ್ಲಿ ಸಿಕ್ಕಂತಹ ಒಂದು ಹೊಸ ನೋಟುಗಳ ಒಂದು ಪ್ರಕರಣ ಮತ್ತು ಚಿನ್ನಾಭರಣಗಳೇನ್ ಸಿಕ್ಕಿದ್ವು ಈ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಕೆಲಸದಿಂದ ವಜಾ ಮಾಡಿ ಸರ್ಕಾರ ಆದೇಶವನ್ನ ನೀಡಿದೆ. ಇಬ್ಬರು ಭ್ರಷ್ಟ ಅಧಿಕಾರಿಗಳ ತಲೆದಂಡ ಆಗಿದೆ. ರಾಜ್ಯ ಸರ್ಕಾರದಿಂದ ಅಮಾನತು ಮಾಡಿ ಆದೇಶವನ್ನ ನೀಡಲಾಗಿದೆ. ಮಹದೇವಪ್ಪ ಆಪ್ತ ಜಯಚಂದ್ರ ಮತ್ತು ಮಾನ್ಯ ಚಿಕ್ಕರಾಯಪ್ಪ ಅಂತ ಸಂಬೋಧನೆ ಮಾಡಿರುವಂತಹ ಪರಮೇಶ್ವರ್ ಅವರು ಇವರಿಬ್ಬರು ಕೂಡ ಇವಾಗ ಕೆಲಸದಿಂದ ಸಸ್ಪೆಂಡ್ ಆಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಈ ಒಂದು ಆದೇಶ ರವಾನೆಯಾಗಿದೆ. ಇಬ್ಬರು ಭ್ರಷ್ಟ ಅಧಿಕಾರಿಗಳ ತಲೆದಂಡ ಆಗಿತ್ತು. ಇವತ್ತು ವಿಧಾನಸಭೆಯಲ್ಲಿ ಈ ಬಗ್ಗೆ ಬಹಳಷ್ಟು ಪ್ರಸ್ತಾಪ ಆಯಿತು. ಅವರ ತಲೆದಂಡ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಗುಗಳು ಕೇಳಿಬಂತು. ಎಲ್ಲೋ ಒಂದ್ ಕಡೆ ಸರ್ಕಾರ ಆಗ್ತಾ ಇರುವಂತಹ ಎಲ್ಲಾ ಮುಜುಗರಗಳನ್ನ ತಪ್ಪಿಸ್ಕೊಳ್ಳಿಕ್ಕೆ ವಜಾ ಮಾಡಿದೆ ಅಂತ ಹೇಳುತ್ತೆ. ಆದ್ರೂ ಕೂಡ ಮುಂದಿನ ತನಿಖೆಗಳು ಏನಾಗುತ್ತೆ ಅನ್ನುವಂಥದ್ದನ್ನ ಸದ್ಯದ ಮಟ್ಟಿಗೆ ಕಾದು ನೋಡ್ಬೇಕು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಈ ಆದೇಶವನ್ನೇನೋ ನೀಡಿದ್ದಾರೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಏನು ಪ್ರತಿಪಕ್ಷಗಳು ಈ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ದಿವ್ಯಾ, ಈಗಾಗಲೇ ವಿಧಾನ ಪರಿಷತ್ನಲ್ಲೂ ಕೂಡ ಪರಮೇಶ್ವರ್ ಅವರು ಈ ಒಂದು ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಹೊರಡಿಸಿದಂತ ಆದೇಶವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ ನಾಯಕರಾಗಿರ್ತಕ್ಕಂತ ಗೃಹ ಸಚಿವರು ಮತ್ತು ಪರಮೇಶ್ವರ್ ಅವರು ಈ ಒಂದು ವಿಧಾನ ಪರಿಷತ್ನಲ್ಲೂ ಕೂಡ ಉತ್ತರವನ್ನು ಕೊಡಬೇಕಾದ್ರೆ ಅಧಿಕಾರಿಗಳ ಈ ವರ್ತನೆಯಿಂದ ಆಡಳಿತ ವ್ಯವಸ್ಥೆಗೆ ಮಾಡಿದ ಅವಮಾನ ಆಗಿದೆ. ಹಾಗಾಗಿ ಅಧಿಕಾರಿಗಳ ನಿವಾಸದ ಒಂದು ಮೇಲಿನ ದಾಳಿ ಕುರಿತು ಯಾವುದೇ ರೀತಿಯ ಅಂಕಿಅಂಶಗಳು ಸರ್ಕಾರಕ್ಕೆ ಮಾಹಿತಿ ಇಲ್ಲ ಆ ಬಗ್ಗೆ. ಹಾಗಾಗಿ ಹೆಚ್ಚಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಇದ್ದಾಗಲೂ ಕೂಡ ಈ ಒಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಹೊಸ ನೋಟುಗಳನ್ನ ಹೇಗೆ ನೀಡಿದ್ರು ಅನ್ನೋದು ಕೂಡ ಬಗ್ಗೆ ತನಿಖೆ ಆಗಬೇಕಾಗಿದೆ. ಚಿಕ್ಕರಾಯಪ್ಪ ಹಿಂದಿನ ಸರ್ಕಾರದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ರು. ಆದ್ರೆ ಕೆಲ ಮಾಧ್ಯಮಗಳು ಸಿಎಂ ಮತ್ತು ಸಚಿವರಿಗೆ ಆಪ್ತರು ಅಂತ ಹೇಳಿದ್ದಾರೆ. ಇದು ಸತ್ಯ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರನ್ನ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಒಂದು ಕೆಲ ನಿಯಮಾವಳಿಗಳ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಈಗಾಗಲೇ ಸಿಎಂ ಮತ್ತು ಸಿಎಸ್ ಜೊತೆ ಮಾತುಕತೆಯನ್ನ ನಡೆಸಿದ್ದೇವೆ. ಹಾಗಾಗಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರನ್ನ ಅಮಾನತ್ನಲ್ಲಿ ಇಡೋಕೆ ಸರ್ಕಾರ ತೀರ್ಮಾನ ಮಾಡಿದೆ ಅನ್ನೋದು ಈಗಾಗಲೇ ಪ್ರಕಟಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಸಚಿವರ ಆಪ್ತರಲ್ಲ ಅನ್ನೋದನ್ನು ಕೂಡ ಸಮರ್ಥಿಸಿಕೊಳ್ಳೋದ್ರ ಜೊತೆಗೆ ಈ ಒಂದು ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರ ಅವರನ್ನ ಅಮಾನತನ್ನು ಇಟ್ಟಿದ್ದೇವೆ ಅನ್ನೋದು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ, ಇಷ್ಟು ದೊಡ್ಡ ತೆರಿಗೆ ವಂಚಿಸಿರುವಂತಹ ಒಂದು ಪ್ರಕರಣ ಬಲೆಗೆ ಬಿದ್ದಿದ್ರು ಕೂಡ ಪರಮೇಶ್ವರ್ ಸಾಹೇಬ್ರು ಚಿಕ್ಕರಾಯಪ್ಪ ಅವರನ್ನ ಮಾನ್ಯ ಅಂತ ಸಂಬೋಧಿಸಿದ್ದು ಎಷ್ಟು ಸರಿ ಅಂತ ಅನ್ಸುತ್ತೆ ಇಂತಹ ಸಂದರ್ಭದಲ್ಲಿ ರವೀಶ್? ನಿಜಕ್ಕೂ ಕೂಡ, ಯಾಕೆಂದ್ರೆ ಒಂದು ಚಿಕ್ಕರಾಯಪ್ಪ ಮುಖ್ಯಮಂತ್ರಿಯ ಆಪ್ತ ಅನ್ನೋದು ಸರಿ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಮಾನ್ಯ ಎಂದು ಪರಮೇಶ್ವರ್ ಅವರು ಈ ಒಂದು ಸಂದರ್ಭದಲ್ಲಿ ಸಂಬೋಧಿಸಿದ್ರು. ಹಾಗಾಗಿ ಇದು ಕೆಲವು ಟೀಕೆಯೂ ಕೂಡ ಒಂದು ವ್ಯಕ್ತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಈ ರೀತಿ ಮಾನ್ಯ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕೂಡ ಅಲ್ಲಿ ಚರ್ಚೆ ಆಗ್ತಿರುವಂತ ವಿಷಯ. ಹಾಗಾಗಿ ಪರಮೇಶ್ವರ್ ಅವರು ಯಾವ ಒಂದು ಆಧಾರದ ಮೇಲೆ ಈ ಒಂದು ಮಾನ್ಯ ಅನ್ನೋ ಸಂಬೋಧನೆ ಮಾಡಿದ್ರು ಅನ್ನೋ ಕೂಡ ಈಗ ಚರ್ಚೆ ಆಗ್ತಿರೋ ಮತ್ತೆ ಟೀಕೆಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿ. ಭ್ರಷ್ಟ ಅಧಿಕಾರಿಗಳಾದ ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪ ಅವರನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನೇನೋ ನೀಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಅನ್ನುವಂತಹ ಒಂದು ಮಾತುಗಳೀಗ ಏನ್ ಕೇಳಿ ಬರ್ತಾ ಇದೆ. ಇದಕ್ಕೆ ಪೂರಕವಾದಂತಹ ಹಿಂದೆ ಅವ್ರು ಯಾವ ರೀತಿಯ ಆಪ್ತತೆಯನ್ನ ಒಡನಾಟವನ್ನ ಹೊಂದಿದ್ರು ಎಲ್ಲವನ್ನು ಕೂಡ ನಾವು ಬಹಿರಂಗ ಪಡಿಸಿದ್ವಿ. ಅದು ಸಾರ್ವಜನಿಕರಿಗೂ ಗೊತ್ತಿದೆ. ಇದು ನನ್ನ ಆಪ್ತ ಅಂತ ಬಿಂಬಿಸಲಾಗ್ತಾ ಇದೆ, ಇದು ಸರಿಯಲ್ಲ ಅಂತ ಸಿಎಂ ಹೇಳಿಕೆ ನೀಡೋದ್ರ ಜೊತೆಗೆ ಈಗ ಆಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳಿ ಅವರಿಬ್ಬರ ಒಂದು ಸಸ್ಪೆಂಡ್ ಮಾಡಲಾಗಿದೆ. ಎಸ್, ಅಫ್ಕೋರ್ಸ್ ಸಸ್ಪೆಂಡ್ ಮಾಡಬೇಕಾಗಿತ್ತು. ಮುಂದಿನ ತನಿಖೆಗಳಿಗೆ ಅದು ಸುಗಮ ಆದಿಯನ್ನ ಕಲ್ಪಿಸಿಕೊಟ್ಟ ಹಾಗೆ
ಹಾಗೆ ವಿಧಾನ ಪರಿಷತ್ನಲ್ಲಿ ಗೃಹ ಸಚಿವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಅಂಕಿ ಅಂಶಗಳು ಸದ್ಯಕ್ಕೆ ನನಗೆ ಸಿಕ್ಕಿಲ್ಲ, ಸಿಕ್ಕ ಬಳಿಕ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ತೇವೆ. ಬ್ಯಾಂಕಿನ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಇದ್ದಾಗಲೂ ಕೂಡ ಕೋಟ್ಯಾಂತರ ಮೌಲ್ಯದ ಹೊಸ ನೋಟುಗಳು ಹೇಗ್ ನೀಡಿದ್ರು ಅನ್ನೋ ಬಗ್ಗೆ ಕೂಡ ತನಿಖೆ ಆಗ್ಬೇಕು ಅಂತ ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ. ಚಿಕ್ಕರಾಯಪ್ಪ ಹಿಂದಿನ ಸರ್ಕಾರದಲ್ಲೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಕೆಲ ಮಾಧ್ಯಮಗಳು ಸಿಎಂ ಮತ್ತು ಕೆಲ ಸಚಿವರ ಆಪ್ತರು ಅಂತ ಹೇಳ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಓಕೆ, ನವೆಂಬರ್ 8ರಂದು ನೋಟು ನಿಷೇಧ ಬಳಿಕ ಪ್ರಧಾನಿ ಮೋದಿ ಈಗ ಬಂಗಾರದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ನೋಟು ನಿಷೇಧ ಆದ ದಿನದಂದೇ ಚಿನ್ನಾಭರಣವನ್ನ ಖರೀದಿಸಿ ಕಪ್ಪು ಹಣವನ್ನ ಬಿಳಿ ಮಾಡಿಕೊಂಡಿರುವ ವರದಿಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿರುವ ಕಾಳ ಧನಿಕರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಚಿನ್ನದ ಮೇಲೆ ಯಾರಿಗೆ ಎಷ್ಟು ಮಿತಿಯನ್ನ ಇದೆ ಅಂತ ನೋಡೋಣ. ಜನ್ಧನ್ ಖಾತೆದಾರರ ಮೇಲೆ ಐಟಿ ಕೆಂಗಣ್ಣು ಬೀರಿದೆ.